ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ವೈಶಿಷ್ಟ್ಯತೆ ಏನು? ಶ್ರಾವಣ ಮಾಸ ಅಂದರೆ ನಮಗೆ ಇಟ್ಸ್ ವೆರಿ ಆಸ್ಪಿಷಿಯಸ್, ಬಹಳನೇ ಪವಿತ್ರವಾದದ್ದು. ಯಾಕೆ? ಈ ಮಾಸದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳುವಂಥ ಪರಿ ಏನು? ಪರಿಪೂರ್ಣವಾದ ಲಕ್ಷ್ಮೀ ಕಟಾಕ್ಷವನ್ನು ಹೊಂದಬೇಕು ಅಂದರೆ ಶ್ರಾವಣ ಮಾಸದಲ್ಲಿ ಅನುಸರಿಸಬೇಕಾದಂಥ ಕೆಲವೊಂದು ನಿಯಮಗಳೇನು? ಲಕ್ಷ್ಮೀ ಕಟಾಕ್ಷ ಯಾರಿಗೆ ಬೇಡ ಅಲ್ವಾ? ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಮಾಸ. ಶ್ರಾವಣ ಭಾದ್ರಪದದಲ್ಲಿ ಮಳೆಗಾಲ ಆಗಿರೋದ್ರಿಂದ ಪ್ರಕೃತಿ ಕೂಡ ಶೋಭಾಯಮಾನವಾಗಿರುತ್ತೆ. ಶ್ರಾವಣಕ್ಕೆ ಮೊದಲೇ ಬರುವಂಥ ಆಷಾಢ ಮಾಸದಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗಿದೆ. ದಕ್ಷಿಣಾಯನ ಅಂದ್ರೆ ಉಪಾಸನಾ ಕಾಲ, ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡಬೇಕಾಗಿರೋ ಅಂಥ ಕಾಲ. ಹಾಗಾದರೆ ಈ ಮಾಸದಲ್ಲಿ ಯಾರಿಗೆ ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಶ್ರಾವಣ ಮಾಸವನ್ನು ಲಕ್ಷ್ಮೀ ಮಾಸ ಅಂತಲೂ ಕರೀತಾರೆ. ಶ್ರಾವಣ ಅಂದರೆ ಶ್ರವಣ ಸಂಬಂಧಿತವಾದದ್ದು. ಈ ಶ್ರವಣ ನಕ್ಷತ್ರ ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಬಹಳನೇ ಪ್ರಾಧಾನ್ಯತೆ ಇದೆ. ಇಡೀ ಲೋಕವನ್ನು ಪರಿಪಾಲನೆ ಮಾಡುವಂಥ, ನಡೆಸಿಕೊಂಡು ಹೋಗುವಂಥ ಶ್ರೀ ಮಹಾವಿಷ್ಣುವನ್ನು ನಡೆಸುವಂಥ ಮಹಾಶಕ್ತಿ ಲಕ್ಷ್ಮೀದೇವಿ. ಅಮ್ಮನವರು ಯಾವಾಗಲೂ ಅಯ್ಯನವರನ್ನು ಅಂದರೆ ಶ್ರೀ ಮಹಾವಿಷ್ಣುವನ್ನು ಅನುಸರಿಸಿ ಇರ್ತಾರೆ, ಅವರನ್ನು ಬಿಟ್ಟು ಇರೋದಿಲ್ಲ. ಪವಿತ್ರವಾದ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ದೇವಿಯ ಕೃಪಾ ಕಟಾಕ್ಷ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತೆ ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರತಿನಿತ್ಯ ಮಾಡೋದು ಬಹಳನೇ ಶುಭದಾಯಕವಾದದ್ದು ಅಂತ ಹೇಳಲಾಗಿದೆ. ಲಕ್ಷ್ಮೀ ದೇವಿ ಅಂದಾಕ್ಷಣ ನಮ್ಮ ಕಣ್ಮುಂದೆ ಅಮ್ಮನವರು ಪದ್ಮಾಸನ ಹಾಕ್ಕೊಂಡು ಕಮಲದ ಹೂವಿನ ಮೇಲೆ ಕೂತ್ಕೊಂಡು, ಅವರ ಆ ಕಡೆ ಈ ಕಡೆ 2 ಆನೆಗಳು, 2 ತಂಬಿಗೆಗಳಲ್ಲಿ ಹಣ ಬೀಳ್ತಾ ಇರೋ ಥರ, ಅವರ ಬಲಗೈಯಿಂದ ನಾಣ್ಯಗಳು ಪ್ರಸಾದ ರೂಪದಲ್ಲಿ ನಮಗೆ ಹರಿದು ಬರ್ತಾ ಇರೋ ಥರ ಚಿತ್ರಪಟ ನಮ್ಮ ಕಣ್ಮುಂದೆ ಕಾಣುತ್ತೆ. ಆದರೆ ಲಕ್ಷ್ಮಿ ಅಂದರೆ ದುಡ್ಡು ಮಾತ್ರ ಅಲ್ಲ, ಲಕ್ಷ್ಮಿ ಅಂದರೆ ಶ್ರದ್ಧೆ, ಲಕ್ಷ್ಮಿ ಅಂದರೆ ವೃದ್ಧಿ. ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ವೃದ್ಧಿ ಇರುತ್ತೆ. ಎಂಥ ಚಿಕ್ಕ ಕೆಲಸನೇ ಆದರೂ ಅದರಲ್ಲಿ ಶ್ರದ್ಧೆ ಬೇಕು. ನಮ್ಮಲ್ಲಿರೋ ಅಂಥ ಶ್ರದ್ಧೆನೇ ಲಕ್ಷ್ಮೀ ಅನುಗ್ರಹ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ನಮಗೆ ಪ್ರತಿ ವಿಷಯದಲ್ಲೂ ಲಕ್ಷ್ಮೀ ಅನುಗ್ರಹ ಬೇಕು. ಎಲ್ಲೆಲ್ಲಿ ಬೇಕು ಅಂತ ನೋಡಿ. ಬೆಳಗಿನ ಜಾವ ನಿದ್ರೆಯಿಂದ ಏಳೋದ್ರಿಂದ ಹಿಡಿದು ನಮಗೆ ಧೈರ್ಯಕ್ಕೋಸ್ಕರ ಧೈರ್ಯಲಕ್ಷ್ಮಿ ಬೇಕು, ಜ್ಞಾನಕ್ಕೋಸ್ಕರ ವಿದ್ಯಾಲಕ್ಷ್ಮಿ ಬೇಕು, ಹಣಕ್ಕೋಸ್ಕರ ಧನಲಕ್ಷ್ಮಿ ಬೇಕು, ಧಾನ್ಯಕ್ಕೋಸ್ಕರ ಧಾನ್ಯಲಕ್ಷ್ಮಿ ಬೇಕು. ನಾವು 4 ಹಸುಗಳನ್ನ ಸಾಕಿದ್ದೀವಿ, ಅವೆಲ್ಲ ಚೆನ್ನಾಗಿರಬೇಕು ಅಂದರೆ ಗೋಮಹಾಲಕ್ಷ್ಮಿ ಅನುಗ್ರಹ ಬೇಕು. ನಾವು ಹಾಕಿರೋ ಅಂಥ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಸಸ್ಯಲಕ್ಷ್ಮಿ ಅನುಗ್ರಹ ಬೇಕು. ಹೀಗೆ ಪ್ರತಿಯೊಂದರಲ್ಲೂ ಇರೋ ಅಂಥ ಸಮೃದ್ಧಿನೇ ಲಕ್ಷ್ಮಿ ಅಂತ. ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಲಿಕ್ಕೆ ಈ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದದ್ದು. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಆರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಈ ಮಾಸದಲ್ಲಿ ನಾವು ಪರಿಪೂರ್ಣ ಲಕ್ಷ್ಮೀ ಕಟಾಕ್ಷವನ್ನು ಹೊಂದಲಿಕ್ಕೆ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ನೋಡೋಣ ಬನ್ನಿ. ನಮ್ಮ ಶಾಸ್ತ್ರಗಳಲ್ಲಿ ಶ್ರೀಮಂತರಿಂದ ಬಡವರವರೆಗೂ ಎಲ್ಲರೂ ಪಾಲನೆ ಮಾಡಬಹುದಾದಂಥ ನಿಯಮಗಳನ್ನೇ ಇರಿಸಿದ್ದಾರೆ. ಇದು ಶ್ರೀಮಂತರು ಮಾತ್ರ ಮಾಡೋಕ್ಕಾಗೋದು, ಬಡವರ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋಂಥ ಯಾವುದೇ ನಿಯಮನೂ ಸಹ ಇಲ್ಲ. ಲಕ್ಷ್ಮೀ ದೇವಿ ತಾನು ಎಲ್ಲಿ ವಾಸ ಮಾಡ್ತೀನಿ ಅಂತ ಸ್ವತಃ ತಾನೇ ಹೇಳಿರೋ ಅಂಥ ಕೆಲವೊಂದು ಪ್ರದೇಶಗಳಿವೆ, ಲಕ್ಷ್ಮೀ ಸ್ಥಾನ ಅಂತ ಕರೀತಾರೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಮೊದಲಿಗೆ ಶುಭ್ರತೆ ಎಲ್ಲಿರುತ್ತೋ, ಶುಚಿ ಎಲ್ಲಿರುತ್ತೋ, ಕ್ಲೀನ್ಲಿನೆಸ್ ಎಲ್ಲಿರುತ್ತೋ ಅಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಲಕ್ಷ್ಮೀ ದೇವಿ ಹೇಳಿದ್ದಾರೆ. ಹಾಗಾಗಿನೇ ನಾವು ಶ್ರಾವಣ ಮಾಸದಲ್ಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಮುಖ್ಯವಾಗಿ ಎಲ್ಲೂ ಒಂದು ಕಡೆನೂ ಯಾವ ಮೂಲೆಯಲ್ಲೂ ಜೇಡ್ರ ಬಲೆ ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಭ್ರ ಮಾಡ್ಕೋತೀವಿ. ಮತ್ತೆ ಎಲ್ಲಾದರೂ ಜೇಡ್ರು ಬಲೆ ಕಟ್ಟಿದ್ಯಾ, ಶುಕ್ರವಾರದ ಲಕ್ಷ್ಮೀ ಪೂಜೆ ಅಷ್ಟರಲ್ಲಿ ಅದನ್ನು ನಾವು ಕ್ಲೀನ್ ಮಾಡ್ಕೋತೀವಿ. ಯಾಕಂದರೆ ಶುಭ್ರತೆ ಇರೋ ಹತ್ರ ಮಾತ್ರನೇ ಲಕ್ಷ್ಮೀ ದೇವಿ ಇರೋದು. ಎಲ್ಲಿ ಶುಚಿ ಇರೋದಿಲ್ವೋ ಅಲ್ಲಿ ಜ್ಯೇಷ್ಠಾದೇವಿ ಬಂದು ಕೂರ್ತಾರೆ, ಅಂದರೆ ದಾರಿದ್ರ್ಯ ಲಕ್ಷ್ಮಿ ಬರ್ತಾರೆ. ಹಾಗಾಗಿ ಮನೆಯನ್ನು ಮನಸ್ಸನ್ನು ಶುಭ್ರತೆಯಾಗಿ ಇಟ್ಕೋಬೇಕು, ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ.
ಮನೆ ಶುಭ್ರವಾಗಿದ್ದರೆ ಸಾಕ, ನಾವು ಕೂಡ ಶುಭ್ರವಾಗಬೇಕು. ಹಾಗಾಗಿ ಶುಕ್ರವಾರ ಆದಷ್ಟು ಸ್ತ್ರೀಯರು ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ತಲೆಗೆ ಎಣ್ಣೆಯನ್ನು ಹಚ್ಕೊಂಡು, ಸಾಧ್ಯ ಆದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಶುಭ್ರವಾದ ಮಡಿ ಬಟ್ಟೆಯನ್ನು ಧರಿಸಿ, ಕನ್ನಡಿಯಲ್ಲಿ ಮುಖ ನೋಡಿ ಹಣೆಗಿಟ್ಕೋಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಲಕ್ಷಣವಾಗಿ ಹಣೆಗಿಟ್ಕೊಂಡು, ತಲೆ ಬಾಚಿಕೊಂಡು, ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡು, ಕೈಗೆ ಬಳೆ ಹಾಕ್ಕೊಂಡು, ಹೂ ಮುಡ್ಕೊಂಡು ಪೂಜೆಯನ್ನು ಮಾಡಬೇಕು. ಯಾಕಂದರೆ ಲಕ್ಷ್ಮೀದೇವಿ ಅಲಂಕಾರ ಪ್ರಿಯೆ. ತನ್ನತ್ರ ಬರೋವಂಥ ಭಕ್ತರು ಕೂಡ ಅಲಂಕಾರ ಸಹಿತರಾಗಿ ಹೋದರೆ ಲಕ್ಷ್ಮೀದೇವಿ ಬಹಳನೇ ಸಂತೋಷಿಸ್ತಾರೆ. ದೀಪದ ಜ್ಯೋತಿಯಲ್ಲಿ ಲಕ್ಷ್ಮೀದೇವಿ ಇರ್ತಾರೆ. ಅದಕ್ಕೇ ನಾವು ದೀಪಾರಾಧನೆ ಅಂತ ಹೇಳ್ತೀವಿ ನೋಡಿ. ದೀಪದ ಜ್ಯೋತಿಯನ್ನೇ ಲಕ್ಷ್ಮೀದೇವಿ ಅಂತ ನಾವು ಪೂಜೆ ಮಾಡ್ತೀವಿ. ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ದೀಪಾರಾಧನೆ ತುಂಬಾ ಮುಖ್ಯ. ಸಾಯಂಕಾಲದ ಸಮಯದಲ್ಲಿ ಲಕ್ಷ್ಮೀದೇವಿಯ ವಾಹನ ತುಂಬ ಆಕ್ಟಿವ್ ಆಗಿರೋದ್ರಿಂದ ಲಕ್ಷ್ಮೀದೇವಿ ಸಂಚರಿಸಲಿಕ್ಕೆ ಅನುಕೂಲಕರವಾದ ವಾತಾವರಣ ಆಗಿರೋದ್ರಿಂದ ಸಂಧ್ಯಾ ದೀಪ ತುಂಬಾ ಮುಖ್ಯ. ಲಕ್ಷ್ಮೀದೇವಿ ಎಲ್ಲಿ ಪ್ರಶಾಂತತೆ ಇರುತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಯಾವ ಮನೆಯಲ್ಲಿ ಶಾಂತ ವಾತಾವರಣ, ಜಗಳ ಇರೋದಿಲ್ವೋ, ಕೆಟ್ಟ ಪದಗಳ ಬಳಕೆ ಇರೋದಿಲ್ವೋ, ಒಬ್ಬರ ಮೇಲೊಬ್ಬರು ಕೋಪ ಮಾಡಿಕೊಳ್ಳದೆ ಶಾಂತ ರೀತಿಯಿಂದ ಸಂಯಮದಿಂದ ನಗ್ನಗ್ತಾ ಇರ್ತಾರೋ ಅಲ್ಲಿ, ಅಂಥ ಮನೆಯಲ್ಲಿ ಈ ಮನೆಯಲ್ಲಿ ನಾನು ವಾಸ ಮಾಡಲಿಕ್ಕೆ ಯೋಗ್ಯವಾದ ವಾತಾವರಣ ಇದೆ ಅಂತ ಹೇಳಿ ತಾನು ಬಂದು ಕೂತ್ಕೋತಾರೆ. ಇಲ್ಲ ಅಂದರೆ ಯಾವ ಮನೆಯಲ್ಲಿ ಜಗಳ ಆಡಿಕೊಂಡು, ಕೆಟ್ಟ ಪದಗಳ ಬಳಕೆ ಮಾಡಿಕೊಂಡು, ಒಬ್ಬರ ಮೇಲೊಬ್ಬರು ಕೋಪ ಮಾಡಿಕೊಂಡು, ಸಂಯಮ ಇಲ್ಲದೆ ವರ್ತಿಸ್ತಾ ಅನ್ನವನ್ನು ವೇಸ್ಟ್ ಮಾಡಿಕೊಂಡು ಇರ್ತಾರೋ ಅಂಥ ಮನೆಯಲ್ಲಿ ಲಕ್ಷ್ಮೀದೇವಿಯ ಅಕ್ಕನವರಾದ ಜ್ಯೇಷ್ಠಾದೇವಿ ಬಂದು ಕೂತ್ಕೋತಾರೆ. ಮನೆ ಶುಭ್ರವಾಗಿದ್ದು, ನಮ್ಮ ದೇಹ ಶುಭ್ರವಾಗಿದ್ದು, ಮಡಿಯಾಗಿದ್ದರೆ ಸಾಲದು. ನಮ್ಮ ಪ್ರವರ್ತನೆಯಲ್ಲಿ ಪವಿತ್ರತೆ ಇರಬೇಕು. ಅದು ಬಹಳ ಮುಖ್ಯ. ಲಕ್ಷ್ಮೀದೇವಿ ಮುಖ್ಯವಾಗಿ ವಾಸ ಮಾಡುವಂಥ 3 ಸ್ಥಾನಗಳು ಇವು. ಮನೆಯನ್ನು ಶುಭ್ರವಾಗಿಟ್ಕೊಳ್ಳೋದು, ದೇಹವನ್ನು ಶುಚಿಯಾಗಿಟ್ಕೊಳ್ಳೋ ಅಂಥದ್ದು, ಮನಸ್ಸನ್ನು ಶುಭ್ರವಾಗಿಟ್ಕೊಳ್ಳೋ ಅಂಥದ್ದು. ಇಷ್ಟನ್ನು ಮಾಡಿದ್ರೆ ಲಕ್ಷ್ಮೀದೇವಿ ಖಂಡಿತ ಒಲಿತಾರೆ. ಶುಕ್ರವಾರದ ದಿನಗಳಲ್ಲಿ ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿ, ಸಾಧ್ಯ ಇಲ್ಲ ಅನ್ನೋವಂಥವ್ರು ತೊಂದರೆ ಇಲ್ಲ, ಈ ಕಲಬೆರಕೆ ಎಣ್ಣೆ ಹಾಕೋದಕ್ಕಿಂತ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ತುಂಬ ಶ್ರೇಷ್ಠವಾದದ್ದು. ತುಪ್ಪದ ದೀಪ ಅಂತೂ ಸಾಕ್ಷಾತ್ ಲಕ್ಷ್ಮೀದೇವಿನೇ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ತಪ್ಪದೇ ಈ ನಿಯಮಗಳನ್ನು ಪಾಲನೆ ಮಾಡಿ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ಕಳಸದಲ್ಲಿ ಅಮ್ಮನವ್ರನ್ನ ಆವಾಹನೆ ಮಾಡಿ ಪೂಜೆ ಮಾಡ್ಬೋದು, ಲಕ್ಷ್ಮೀ ವಿಗ್ರಹಕ್ಕೆ ಪೂಜೆ ಮಾಡ್ಬೋದು, ಲಕ್ಷ್ಮೀ ಫೋಟೋಗೆ ಪೂಜೆ ಮಾಡ್ಬೋದು. ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂದರೆ, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂಗಳನ್ನು ಇಟ್ಟು ನಿಮ್ಮ ಶಕ್ತ್ಯಾನುಸಾರವಾಗಿ ನೈವೇದ್ಯ, ಬೆಲ್ಲದಿಂದ ಹಿಡಿದು ಪರಮಾನ್ನದವರೆಗೆ ನಿಮ್ಮ ಕೈಲಾದಂಥ ನೈವೇದ್ಯವನ್ನು ಮಾಡಿ ಅಮ್ಮನವ್ರಿಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಇನ್ನು ಶ್ಲೋಕವನ್ನು ಯಾವುದು ಹೇಳಬೇಕು ಅಂದರೆ, ನಿಮಗೆ ಬರೋ ಅಂಥ ಯಾವುದಾದ್ರೂ ಸರಳವಾದ ಶ್ಲೋಕವನ್ನು ಹೇಳ್ಬೋದು, ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಬೋದು, ಇಲ್ಲ ಅಂದರೆ ಇಂದ್ರ ರಚಿಸಿದಂಥ ಶ್ಲೋಕ ಇದೆ, ಬಹಳನೇ ಪವರ್ಫುಲ್ ಅದು. ಅದನ್ನು ಬೇಕಾದರೂ ನೀವು ಹೇಳಿ ಪೂಜೆಯನ್ನು ಮಾಡ್ಬೋದು. ಬೇಕಂದರೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇಂದ್ರಕೃತ ಲಕ್ಷ್ಮೀ ದೇವಿಯ ಸ್ತೋತ್ರ ಅಂತ ಹೇಳಿ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ, ಪೂಜೆ ಮಾಡಲಿಕ್ಕೆ ಆಡಂಬರ ಏನೂ ಬೇಕಿಲ್ಲ. ಶ್ರದ್ಧಾ ಭಕ್ತಿ ತುಂಬ ಮುಖ್ಯ. ಶ್ರದ್ಧಾ ಭಕ್ತಿಯಿಂದ ನೀವು ಒಂದು ಹೂವಿಟ್ಟು, ಒಂದು ಹಣ್ಣಿಟ್ಟು, ಅಮ್ಮನವ್ರಿಗೆ ಒಂದು ಪಾನಕವನ್ನು ಮಾಡಿಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರೆ ಖಂಡಿತ ದೇವಿಗೆ ಸಲ್ಲತ್ತೆ. ಶ್ರಾವಣ ಶುಕ್ರವಾರಗಳು ಲಕ್ಷ್ಮೀ ದೇವಿಯ ಪೂಜೆಗೆ ಬಹಳ ಶ್ರೇಷ್ಠವಾದಂಥ ದಿನಗಳು. ಶ್ರಾವಣ ಶನಿವಾರಗಳು ಶ್ರೀ ಮಹಾವಿಷ್ಣುವಿನ ಪೂಜೆಗೆ ಬಹಳ ಶ್ರೇಷ್ಠವಾದಂಥವು. ಶ್ರೀ ಮಹಾವಿಷ್ಣುವಿನ ಸ್ತ್ರೀ ರೂಪ ಅಂದರೆ ನಾರಾಯಣಿ ಅಣ್ಣ ತಂಗಿ. ಶ್ರೀ ಮಹಾವಿಷ್ಣು ಪಾರ್ವತಿ ದೇವಿಯ ಪೂಜೆಗೆ ಮಂಗಳವಾರಗಳು, ಮಂಗಳ ಗೌರಿ ವ್ರತಗಳನ್ನು ಮಾಡಲಿಕ್ಕೆ ಮಂಗಳವಾರಗಳು ಬಹಳ ಶ್ರೇಷ್ಠವಾದ ದಿನಗಳು. ಪಾರ್ವತೀಪತಿ ಈಶ್ವರನ ಪೂಜೆಗೆ ಶ್ರಾವಣ ಸೋಮವಾರಗಳು ಬಹಳ ಶ್ರೇಷ್ಠವಾದಂಥ ದಿನಗಳು. ಒಟ್ಟಿನಲ್ಲಿ ಶ್ರಾವಣ ಮಾಸ ಉಪಾಸನೆಗೆ, ಪೂಜೆ ಪುನಸ್ಕಾರಗಳಿಗೆ ಬಹಳನೇ ಶ್ರೇಷ್ಠವಾದಂಥ ಮಾಸ. ಉಪಾಸನಾ ಕಾಲವಾದ ಈ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ, ನಮ್ಮ ಗುರು ಹಿರಿಯರು ಹೇಳಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೀತಾ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.